ನಮಸ್ಕಾರ ಎಲ್ರಿಗೂ ಯುಕೆ ಗೌರಿ ಕಿಚನ್ಗೆ ಸ್ವಾಗತ. ನಾನು ಮಧುಶ್ರೀ. ಬರ್ರಿ ಇವತ್ತೊಂದು ಸೂಪರ್ ಆಗಿರುವಂಥ ಎಲೆಕೋಸು ಪಲ್ಯ ಅಥವಾ ಕ್ಯಾಬೇಜ್ ಪಲ್ಯ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ರೀ. ಈ ಎಲೆಕೋಸು ಪಲ್ಯ ಅಥವಾ ಕ್ಯಾಬೇಜ್ ಪಲ್ಯ ರೊಟ್ಟಿ ಜೊತೆ, ಚಪಾತಿ ಜೊತೆ ಮತ್ತು ಸೈಡಿಗೆ ಅನ್ನೊಂದು ಜೊತೆನೂ ಸೂಪರ್ ಟೇಸ್ಟ್ ಆಗಿರುತ್ತೆ ರೀ. ಮತ್ತು ಕಾಂಬಿನೇಷನ್ ಚಲೋ ಇರುತ್ತೆ ನೋಡಿರಿ. ಹಂಗಂದ್ರೆ ಈ ಎಲೆಕೋಸು ಪಲ್ಯ ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಬರ್ರಿ. ಈ ಎಲೆಕೋಸು ಪಲ್ಯ ಮಾಡೋದಕ್ಕೆ ನಾನು ಮೊದಲೊಂದು ಬಾಳ್ಗೆ ಇಟ್ಟಿನಿ ರೀ. ಅದನ್ನ ಗ್ಯಾಸ್ ಹಚ್ಚಿ ಅದಕ್ಕೆ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ನಾನು ಸಾಸಿವೆ ಮತ್ತು ಜೀರಿಗೆ ಎರಡನ್ನೂ ಹಾಕ್ಕೊಂಡು ಈಗ ಸಾಸಿವೆ ಚಲೋತ್ನಂಗೆ ಚಟಪಟ ಅನ್ಬೇಕು ನೋಡಿರಿ. ಈಗ ಚಲೋತ್ನಂಗೆ ಚಟಪಟ ಅಂದಮೇಲೆ ನಾವು ಈರುಳ್ಳಿನ ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡಿದ್ವಿ ನೋಡಿರಿ. ಆ ಉಳ್ಳಾಗಡ್ಡಿನ ನಾವಿಲ್ಲೇ ಹಾಕ್ಕೊಳಕತ್ತೀವಿ ನೋಡಿರಿ. ಒಂದು ಉಳ್ಳಾಗಡ್ಡಿ ತೊಗೊಂಡೇನಿ ರೀ ನಾನು. ಈಗ ತೊಗೊಂಡು ಅದನ್ನು ಮತ್ತು ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳತ್ತೀನಿ ನೋಡಿರಿ. ಹಾಕ್ಕೊಂಡು ಮತ್ತು ಖಾರಕ್ಕೆ ನಾನು ಹಸಿಮೆಣ್ಸಿಕಾಯಿ ಹಾಕ್ಕೊಂಡೇನಿ ರೀ. ನಿಮಗೆ ಖಾರಕ್ಕೆ ತಕ್ಕಂಗೆ ನೀವು ಹಾಕ್ಕೋಬೋದು ರೀ. ಇದಕ್ಕೆ ಒಣ ಖಾರದ ಪುಡಿ ಬೇಕಿದ್ರೆ ಹಾಕ್ಕೋಬೋದು ರೀ. ಈಗ ಇದನ್ನು ಚಲೋದ್ನಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡಿರಿ. ಆಮೇಲೆ ಇದಕ್ಕೆ ನಾವು ಒಂದು ಟೊಮೆಟೊನ ಹಾಕ್ಕೊಳತ್ತೀವಿ ನೋಡಿರಿ. ನಿಮಗೆ ಬೇಕಂದ್ರೆ ಹುಣಸೆ ಹಣ್ಣಿನ ರಸ ಬೇಕಂದ್ರೆ ಹಾಕ್ಕೋಬೋದು ನೋಡಿರಿ. ಈಗ ಇದನ್ನು ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡಿರಿ. ಈಗ ಇದೇ ರೀತಿ ನಾವು ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ರೀ. ಮತ್ತು ನಾವು ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಹಾಕ್ಕೊಂಡ್ರೆ ಟೇಸ್ಟ್ ಚಲೋ ಇರುತ್ತೆ ರೀ. ಅದಕ್ಕೆ ನಾನು ಕೊತ್ತಂಬರಿನ ಸ್ವಚ್ಛಂಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಅದನ್ನು ಹಾಕ್ಕೊಂಡು ನೋಡಿರಿ. ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ನೋಡಿರಿ. ಈಗ ಇದು ಎಲ್ಲನೂ ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಆಗೈತೆ ರೀ. ಈಗ ಇದಕ್ಕೆ ಕಲರಿಗೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಂಡೇನಿ ರೀ. 1 ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೊಂಡು ನೋಡಿರಿ. ಗರಂ ಮಸಾಲ ಒಂದು ಹಾಕ್ಕೊಂಡ್ರೆ ಸಾಕ್ರಿ, ಚಲೋತ್ನಂಗೆ ಟೇಸ್ಟ್ ಕೊಡುತ್ತೆ ರೀ ಇದು. ಈಗ ಇದನ್ನು ಎಲ್ಲನೂ ಚಲೋತ್ನಂಗೆ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ನೋಡಿರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚಲೋತ್ನಂಗೆ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಈಗ ನೋಡಿರಿ ಎಲ್ಲ ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಆಗೈತೆ ರೀ. ಈಗ ಇದಕ್ಕೆ ನಾವು ಮುಂಚೆನೇ ಏನೈತಿ ಎಲೆಕೋಸನ್ನ ಗಡ್ಡೆನ ಅದನ್ನು ಎಲ್ಲ ಚಲೋತ್ನಂಗೆ ಹೆಚ್ಚಿಟ್ಕೊಂಡಿದ್ವಿ ರೀ. ನಾವು ಉದ್ದಕ್ಕೆ ಬೇಕಾದ್ರೆ ಹೆಚ್ಚಬೋದು, ಸಣ್ಣ ಸಣ್ಣ ಪೀಸ್ ಆಗಿದ್ದು ಹೆಚ್ಚಿಗೋಗ್ಬೋದು ರೀ ಬೇಕಂದ್ರೆ. ಕೆಲವೊಬ್ರು ಇದನ್ನು ಮುಂಚೆನೇ ಹುರಿದ್ಬಿಟ್ಟು ಇಟ್ಕೊಂಡಿರ್ತಾರೆ ರೀ. ನಾವು ಏನು ಹುರಿದು ಇಟ್ಕೊಂಡಿಲ್ಲ ರೀ, ಹಂಗೆ ಡೈರೆಕ್ಟಾಗಿ ಹಾಕ್ಕೊಳಕತ್ತೀವಿ ನೋಡಿರಿ. ಈಗ ಇದನ್ನು ಎಣ್ಣೆ ಒಳಗೆ ಎಲ್ಲ ಚಲೋತ್ನಂಗೆ ಫ್ರೈ ಮಾಡ್ಕೋಬೇಕು ನೋಡಿರಿ. ಮಿಕ್ಸ್ ಮಾಡ್ಕೋಬೇಕು ರೀ ಹೊಂದ್ಕೊಳಂಗೆ ನೋಡಿರಿ. ಈಗೆಲ್ಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಇದೇ ರೀತಿ ಮಾಡ್ಕೊಳ್ಳೋದ್ರಿಂದ ಎಲೆಕೋಸು ಚಲೋತ್ನಂಗೆ ಹೊಂದ್ಕೊಂತೈತೆ ರೀ. ಮತ್ತು ಚಲೋತ್ನಂಗೆ ಸ್ವಲ್ಪ ಬೇಯ್ತೈತೆ ರೀ. ಈಗ ನೋಡಿರಿ ಎಲ್ಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡಿರಿ. ಇದೇ ರೀತಿನ ಮಿಕ್ಸ್ ಮಾಡ್ಕೊತ ಇರಬೇಕು ನೋಡಿರಿ. ಈಗ ಚಲೋತ್ನಂಗೆಲ್ಲ ಮಿಕ್ಸ್ ಆಗೈತೆ. ಈಗ ಇದು ಸ್ವಲ್ಪ ಮೆತ್ತಗಾಗಬೇಕಲ್ರಿ ಕುದಿಯಾಕಂತೇಳಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡೇನಿ ರೀ. ಭಾಳ ಏನು ಹಾಕೋದು ಬೇಡ್ರಿ, ಅದೇನು ಜಲ್ದಿನ ಕುದಿತೈತೆ ರೀ ಮತ್ತು ಬೇಯ್ತಾವ್ರಿ ಅದು. ಅದ್ರ ಸಲುವಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿರಿ. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡಿ ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ನೋಡಿರಿ. ಇದು ಚಲೋತ್ನಂಗೆ ಬೆನಿತೈತೆ ನೋಡಿರಿ. ಈಗೆಲ್ಲ ಚಲೋತ್ನಂಗೆ ಕುದಿಯಾಕತ್ತೈತೆ ನೋಡಿರಿ. ಈಗ ಎಲ್ಲ ಚಲೋತ್ನಂಗೆ ಕುದ್ದೈತೆ ರೀ. ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ. ಈಗ ಎಲೆಕೋಸು ಪಲ್ಯ ಅಥವಾ ಕ್ಯಾಬೇಜ್ ಪಲ್ಯ ರೆಡಿ ಆಗ್ತದೆ. ಈಗ ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ, ಎಲ್ಲ ಸೈಡಿಗೆ ಅನ್ನ ಜೊತೆ ತಿನ್ಬೋದು ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.